ಓಂ ಗಂ ಗಣಪತಯೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಯೇ ನಮಃ. ಗುರುಭ್ಯೋ ನಮಃ. ಜಯ ಪಶುಪತಿನಾಥ್. ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ದಿವ್ಯವಾದ ಮಹೋನ್ನತವಾದ ಪರಮ ಪುಣ್ಯತಮವಾದಂತಹ ಕ್ಷೇತ್ರ ಜ್ಯೋತಿರ್ಲಿಂಗ ಸ್ವರೂಪಿಯಾದಂತಹ ಪಶುಪತಿನಾಥನ ಸನ್ನಿಧಾನ ನೇಪಾಳ, ಕಾಠ್ಮಾಂಡುವಿನ ನೇಪಾಳ ದೇಶದಲ್ಲಿದ್ದೇನೆ. ಭಾರತ ಅಲ್ಲ, ಅದು ನೇಪಾಳ ಬೇರೆ ದೇಶ. ಅದರಿಂದ ನೇಪಾಳದಲ್ಲಿದ್ದೇನೆ ನಾನು ಇವತ್ತು. ಶಿವರಾತ್ರಿಯ ಒಂದು ಸಂದರ್ಭ. ಪ್ರತಿ ವರ್ಷ ಶಿವರಾತ್ರಿಗೆ ನಾನು ಬಂದು ಸ್ವಾಮಿಯ ದರ್ಶನವನ್ನ ಮಾಡುವಂತೆ ಈ ಬಾರಿಯೂ ಸಹ ಬಂದಿದ್ದೇನೆ. ದರ್ಶನ ಆಗಿದೆ, ಮತ್ತೆ ಪುನಃ ಶಿವರಾತ್ರಿ ದರ್ಶನ ಆಗ್ತದೆ. ಸೊ ಈ ಬಾರಿ ಸಹ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಇಲ್ಲಿ ಈ ಒಂದು ಸನ್ನಿಧಾನದಲ್ಲಿ, ಪಶುಪತಿನಾಥನ ಸನ್ನಿಧಾನದಲ್ಲಿ ವಿಶೇಷವಾಗಿ ನಮ್ಮ ಅಮಾವಾಸ್ಯೆ ಹೋಮಗಳನ್ನ ಮಾಡ್ತಾ ಇರುವಂತೆ ಈ ವರ್ಷವೂ ಸಹ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ ಹಾಗೂ ನಮ್ಮ ತಂಡವೂ ಸಹ ಬಂದಿದೆ. ಸೊ ನಿಮ್ಮೆಲ್ಲರ ಶ್ರೇಯೋಭಿವೃದ್ಧಿಗಾಗಿ ವಿಶೇಷವಾದಂತಹ ದೇವತಾರಾಧನೆಗಳು, ಮಹಾಶಿವರಾತ್ರಿ ಅಮಾವಾಸ್ಯೆಗೆ ಒಂದು ಪರ್ವಕಾಲದಂದು ಒಂದು ಪಶುಪತಿನಾಥನ ಸನ್ನಿಧಾನದಲ್ಲೇ ದೇವಸ್ಥಾನದ ನಮ್ಮ ಬ್ಯಾಕ್ ಗ್ರೌಂಡ್ ಏನ್ ಕಾಣ್ತಾ ಇದ್ದೀರಾ ನೀವು, ಇದೇ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೇವೆ. ಸೊ ಇಂತಹ ಒಂದು ವಿಶೇಷ ಸಂದರ್ಭ, ಈ ಒಂದು ವಿಶೇಷವಾದಂತಹ ಪೂಜೆಗಳ ವಿವರಗಳನ್ನ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ದಯವಿಟ್ಟು ನೋಡಿ, ನೀವು ಸಹ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ. ನಾನು ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನಿಮ್ಗೆ ತಿಳಿಸಬೇಕಾಗಿರ್ತಕ್ಕಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಶುಕ್ರನ ಒಂದು ಸಂಚಾರದ ಬಗ್ಗೆ ಎಲ್ಲಾ ರಾಶಿಗಳು ವಿಡಿಯೋ ಮಾಡಿದ್ದೆ. ಒಂದು ವೃಶ್ಚಿಕ, ಧನು ಎಲ್ಲ ಮಾಡಿದ್ದೆ. ಕೆಲವಿಷ್ಟು ರಾಶಿಗಳು ಬಿಟ್ಟು ಹೋಗಿತ್ತು. ಸೊ ಅರ್ಜೆಂಟ್ ಮಾಡಕ್ ಆಗ್ಲಿಲ್ಲ ನನ್ಗೆ, ಅಲ್ಲಿಂದ ಬರ್ತಕ್ಕ ಸಮಯಾವಕಾಶ ಸಿಗಲಿಲ್ಲ. ಅದರಿಂದ ಇಲ್ಲೇ ಸನ್ನಿಧಾನದಲ್ಲೇ ಕುತ್ಕೊಂಡು ಮಾಡ್ತಾ ಇದ್ದೇನೆ. ಮಾರ್ಚ್ 31ನೇ ತಾರೀಕು ಶುಕ್ರ ಗ್ರಹ ಮೀನ ರಾಶಿಗೆ ಪ್ರವೇಶ ಮಾಡ್ತಾನೆ. ಶುಕ್ರ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ. ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ. ಶುಕ್ರ ಶುಭವನ್ನ ಕೊಡ್ತಕ್ಕಂತಹ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿ ಮೀನ ರಾಶಿಗಳಿರ್ತಾನೆ ಅಂತಂದ್ರೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಏನೋ ಒಂದಿಷ್ಟು ಬದಲಾವಣೆಗಳನ್ನ ಕೊಡ್ತಾನೆ, ಎಲ್ಲ ರಾಶಿಯವರಿಗೂ ಅಂತ. ಸೊ ಮಕರ ರಾಶಿಯವರಿಗೆ ವಿಶೇಷವಾಗಿ ಏನನ್ನು ಕೊಡಲಿದ್ದಾನೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಇದು ಮಾಸ ಭವಿಷ್ಯ ಅಲ್ಲ, ಇದು ಕೇವಲ ಶುಕ್ರನ ಸಂಚಾರದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ನಾನು. ಶುಕ್ರ ಮಾರ್ಚ್ 31ನೇ ತಾರೀಕು ಮೀನರಾಶಿಗೆ ಹೋಗ್ತಾನೆ ಅಂತಂದ್ರೆ ಏಪ್ರಿಲ್ 1ನೇ ತಾರೀಕಿಂದನೇ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಒಂದೇ ಒಂದು ಅಡ್ಡಿ ಇಲ್ಲಿ ಏನಪ್ಪಾ ಅಂತಂದ್ರೆ, ರವಿಯೂ ಸಹ ಮಕರ ರಾಶಿಯವರಿಗೆ ಅಷ್ಟಮಾಧಿಪತಿ. ರವಿಯೂ ಸಹ ಅಲ್ಲೇ ಮೀನರಾಶಿಯಲ್ಲಿ ಬರೋದ್ರಿಂದ ಅದು ರವಿಯೊಂದಿಗೆ ಅಸ್ತನ ಆಗ್ಬಿಡ್ತಾನೆ ಶುಕ್ರ. ಇದು ಒಂದು ಸ್ವಲ್ಪ ಸಮಸ್ಯೆಯ ವಿಚಾರವಾಗಿರ್ತದೆ, ಒಂದು ಕೆಲ ದಿನಗಳು ಮಾತ್ರ. ಆಯ್ತಾ? ಸೊ ಆದ್ರಿಂದಾಗಿ ಒಂದು 15 ದಿವಸದ ಕೆಲಸ ಅಂತ ಅನ್ಕೊಳ್ಳಿ ಅದು. ಅದರ ನಂತರ ಏನ್ ತೊಂದರೆ ಇಲ್ಲ. ಈ ಶುಕ್ರನ ಒಂದು ಪ್ರಭಾವ, ನಾನು ಸರ್ವತಂತ್ರ ಸ್ವತಂತ್ರವಾಗಿ ಶುಕ್ರನ ಪ್ರಭಾವದ ಬಗ್ಗೆ ಮಾತಾಡಬೇಕಾದ್ರೆ, ಮಕರ ರಾಶಿಯವರಿಗೆ ಶುಕ್ರ ಕರ್ಮಾಧಿಪತಿ. ಸೊ ಏಪ್ರಿಲ್ 1ನೇ ತಾರೀಕಿಂದಲೇ ಮಕರ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಯೋಗವನ್ನ ಶುಕ್ರ ಗ್ರಹ ಕೊಡಲಿದ್ದಾನೆ. ಶುಕ್ರ ಗ್ರಹ ಉದ್ಯೋಗ ಪ್ರಾಪ್ತಿಯನ್ನ, ನಿರುದ್ಯೋಗಿಯಾಗಿದ್ರೆ ನೀವು ಇನ್ನು ಕೆಲಸ ಎಲ್ಲೂ ಸಿಗ್ತಾ ಇಲ್ಲ, ನೀವು ಮಕರ ರಾಶಿಯವರು ಅಂತಂದ್ರೆ ಏಪ್ರಿಲ್ 1ನೇ ತಾರೀಕಿಂದ ಕೆಲಸ ಜಾಬ್ ಸಿಗ್ಬೇಕು ನಿಮಗೆ. ಎರಡನೇದು, ಆಲ್ರೆಡಿ ಕೆಲಸದಲ್ಲಿ ಇದ್ದೀರಾ ಅಂತಂದ್ರೆ ನಿಮಗೆ ಪ್ರಮೋಷನ್, ಸ್ಯಾಲರಿ ಹೈಕ್, ಇದು ಎರಡನ್ನೂ ಸಹ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮಕರ ರಾಶಿಯವರು ಈ ಒಂದು ಏಪ್ರಿಲ್ 1ನೇ ತಾರೀಕಿಂದ. ನೀವು ಬಯಸಿದರೆ ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ಪ್ರಮೋಷನ್ನು ಹೈಕು ಹಾಗೆ ಬರಲ್ಲ, ರವಿಯು ಅಲ್ಲೇ ಇರ್ತಾನೆ. ಆದ್ರಿಂದ ಒಂದಿಷ್ಟು ಒತ್ತಡಗಳ ಸಹಿತ ಬರುತ್ತೆ. ಅಯ್ಯೋ ಈ ಪ್ರಮೋಷನ್ ಏನಪ್ಪಾ ಹಿಂಗಾಗೋಯ್ತು ಅಂದ್ರೆ, ಪ್ರಮೋಷನ್ ಕೊಟ್ಟರು ಸಂತೋಷನೇ, ಸ್ಯಾಲರಿ ಕೊಟ್ಟರು ಸಂತೋಷ, ಬಟ್ ಇಷ್ಟೆಲ್ಲ ತುಂಬಾ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಕೆಲಸದಲ್ಲಿ ಅಂತ ಅನ್ಸುತ್ತೆ. ಅದೆಲ್ಲ ಶುಕ್ರನ ಆರಾಧನೆಯನ್ನು ಮಾಡ್ಕೊಂಡು, ರವಿ ಆರಾಧನೆ ಮಾಡ್ಕೊಂಡು ಕಡಿಮೆ ಮಾಡ್ಕೊಳ್ಬೇಕು. ಅದು ಯಾವ ರೀತಿಯಲ್ಲಿ ಆರಾಧನೆ ಮಾಡೋದು ಅನ್ನುವಂಥದ್ದು ನೀವೇ ಮಾಡ್ಕೊಳ್ಬಹುದಾದಂತಹ ಆರಾಧನೆಗಳ ವಿಚಾರವನ್ನು ನಾನು ತಿಳಿಸ್ತೇನೆ ವಿಡಿಯೋ ಎಂಡಲ್ಲಿ. ಆಯ್ತಾ? ನೆಕ್ಸ್ಟ್, ಇನ್ನು ಶುಕ್ರ ನಿಮಗೆ ಪಂಚಮಾಧಿಪತಿಯೂ ಹೌದು, 5ನೇ ಮನೆಯ ಅಧಿಪತಿ. ಪಂಚಮಾಧಿಪತಿಯಾಗಿ ತೃತೀಯದಲ್ಲಿ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ ಶುಕ್ರ ಅಂತಂದಾಗ, ಕೈ ಹಾಕಿದಂತಹ ಕೆಲಸಗಳು, ದುಡ್ಡಿಲ್ಲದ ಕಾರಣ, ನಮ್ಮ ಹತ್ರ ದುಡ್ಡಿಲ್ಲ ಸರ್ ಆದ್ರಿಂದ ಈ ಕೆಲಸ ನಿಂತೋಯ್ತು ಅನ್ನೋ ರೀತಿಯಲ್ಲಿ ನೀವು ಕೈ ಹಾಕಿದಂತಹ ಎಷ್ಟೋ ಕೆಲಸಗಳು, ಯಾವ್ದಾದ್ರು ಕೆಲಸಗಳು ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ನಿಂತೋಗಿತ್ತು ಅಂತಂದ್ರೆ ಏಪ್ರಿಲ್ 1ನೇ ತಾರೀಕಿಂದ ಪ್ರಯತ್ನ ಜಾಸ್ತಿ ಮಾಡಿ, ಖಂಡಿತವಾಗಿ ನಿಮಗೆ ಆ ಕೈ ಹಾಕದಂತಹ ಕೆಲಸಗಳೆಲ್ಲ ಯಶಸ್ವಿಯಾಗುವಂತಹ ಸಾಧ್ಯತೆಗಳು, ಅಥವಾ ದುಡ್ಡಿಲ್ಲದ ಕಾರಣಕ್ಕೆ ನಿಂತೋಯ್ತು ಅಂತಂದ್ರೆ ಆ ಟೈಮಿಗೆ ಕರೆಕ್ಟ್ ದುಡ್ಡು ಒದಗಿ ಬರತಕ್ಕಂಥದ್ದು, ಇದೆಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಮಕರ ರಾಶಿಯವರು ನಿಮ್ಮ ಮಕ್ಕಳಿಗಾಗಿ, ಇವಾಗ ಮಕ್ಕಳು ಇಲ್ಲದೆ ಇರೋರು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡಿದ್ರು ಶುಭವೇ, ಸಾಧ್ಯತೆಗಳು ಚೆನ್ನಾಗಿರುತ್ತೆ ಏಪ್ರಿಲ್ 1ನೇ ತಾರೀಕು ನಂತರ. ಮಕ್ಕಳು ಆಲ್ರೆಡಿ ಇದ್ದಾರ್ರಿ, ಮಕ್ಕಳಿಗೆ ಏನೋ ಒಂದು, ಮಕ್ಕಳು ಮದುವೆ ಮಾಡಬೇಕು ಆಗ್ತಾ ಇಲ್ಲ, ಮಕ್ಕಳಿಗೆಲ್ಲೋ ಸೀಟ್ ಕೊಡಿಸ್ಬೇಕು ಕಾಸ್ಟ್ಲಿ ಆಗ್ತಾ ಇಲ್ಲ, ಮಕ್ಕಳಿಗೆ ಏನೋ ಒಂದು ಕೊಡಿಸ್ಬೇಕು, ನಿಮ್ಮ ಮಕ್ಕಳಿಗೆ ಹಣಕಾಸು ಇಲ್ಲದ ಕಾರಣವಾಗಿ ನಿಮ್ಮ ಮಕ್ಕಳ ಒಂದು ಅವಶ್ಯಕತೆಗಳನ್ನು ನೀವು ಪೂರೈಸಕ್ ಆಗ್ತಾ ಇಲ್ಲ ನೀವು ಮಕರ ರಾಶಿಯವರು ಅಂತ ಆದ್ರೆ, ಏಪ್ರಿಲ್ 1ನೇ ತಾರೀಕಿಂದ ಶುಕ್ರನ ಬಲದಿಂದಾಗಿ ಇದೆಲ್ಲ ಮಕ್ಕಳಿಗೆ ಏನು ಬೇಕೋ ಅದನ್ನು ಒದಗಿಸಿಕೊಡುವ ಶಕ್ತಿಯನ್ನು ಸಹ ಭಗವಂತ ಶುಕ್ರ ನಿಮಗೆ ಕೊಡ್ತಾನೆ.
ನೋಡಿ ಎಂತ ಒಂದು ಅದ್ಭುತವಾದಂಥದ್ದು. ಇಲ್ಲೆಲ್ಲ ಅವಶ್ಯಕತೆ ಇರತಕ್ಕಂಥ ಶುಕ್ರನ ಆರಾಧನೆ. ಯಾಕೆಂದ್ರೆ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿದ್ರು ರವಿಯೊಂದಿಗೆ ಅಸ್ತನ ಆಗ್ಬಿಡ್ತಾನೆ. ಆದ್ರಿಂದ ಶುಕ್ರನ ಆರಾಧನೆ, ರವಿಯ ಆರಾಧನೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಆಯ್ತಲ್ವಾ? ರವಿ ಆರಾಧನೆ ಅಂದ್ರೆ ಏನು? ಶುಕ್ರ ರವಿಯೊಂದಿಗೆ ಅಸ್ತನ ಆಗ್ತಾನೆ, ಆದ್ರಿಂದ ರವಿ ಆರಾಧನೆ ಮಾಡು ಪ್ರಾಮುಖ್ಯ. ರವಿ ಆರಾಧನೆ ಅಂದ್ರೆ ಈಶ್ವರನ ಆರಾಧನೆ, ಅದನ್ನೇ ನಾವು ಈಶ್ವರನ ಸನ್ನಿಧಾನದಲ್ಲೇ ಮಾಡ್ತಾ ಇರತಕ್ಕಂಥದ್ದು. ಸೊ ನಿಮಗೆಲ್ಲರಿಗೂ ಸಹ ಅದ್ರ ಬಗ್ಗೆ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಇದೇ ರೀತಿಯಲ್ಲಿ ಮಕ್ಕಳ ವಿಚಾರ, ಕೈ ಹಾಕಿದ ಕೆಲಸಗಳ ವಿಚಾರ, ನಿಮ್ಮ ಜಾಬ್ ವಿಚಾರ, ಈ ಎಲ್ಲ ವಿಚಾರಗಳಲ್ಲಿಯೂ ಸಹ ಶುಕ್ರ ನಿಮಗೆ ಖಂಡಿತವಾಗಿ ಅನುಕೂಲ ಮಾಡಿಕೊಡ್ತಾನೆ. ಕೊನೆಯದಾಗಿ ಮಕರ ರಾಶಿಯವರಿಗೇನಾದ್ರು ಸಹೋದರಿಯರಿದ್ರೆ, ಅಂದ್ರೆ ಅಕ್ಕ ಅಥವಾ ತಂಗಿ ಇದ್ರೆ, ಈ ಅಕ್ಕ ತಂಗಿಯ ವಿಚಾರದಲ್ಲಿ ನಿಮಗೆ ಏನಾದ್ರೂ ಮನಸ್ತಾಪಗಳು, ಅಥವಾ ನಿಮ್ಮ ಅಕ್ಕ ಅಥವಾ ತಂಗಿಗೆ ಏನೋ ಅನಾರೋಗ್ಯ ಇತ್ತು, ಅದು ಸಹ ಸರಿ ಹೋಗ್ತದೆ. ಅಥವಾ ನಿಮ್ಮ ಅಕ್ಕ ಅಥವಾ ತಂಗಿಯವರಿಗೆ ನಿಮಗೆ ಏನೋ ಸ್ವಲ್ಪ ಮನಸ್ತಾಪಗಳಿತ್ತು, ಅದನ್ನೂ ಸಹ ಸರಿ ಮಾಡ್ಕೊಳ್ಬಹುದು. ನಿಮ್ಮ ಅಕ್ಕ ಅಥವಾ ತಂಗಿಯವರಿಗೆ ಏನೋ ಒಂದು ಅವರ ಏನೋ ವ್ಯವಹಾರಗಳಿರುತ್ತಲ್ಲ, ಏನೋ ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರಗಳಿರುತ್ತಲ್ಲ, ಆ ವ್ಯವಹಾರದಲ್ಲಿ ಏನಾದ್ರು ಸ್ವಲ್ಪ ಮನಸ್ತಾಪಗಳಿತ್ತು, ಅದನ್ನು ಸರಿ ಮಾಡ್ಕೊಳಕ್ಕೆ. ಯಾಕೆಂದ್ರೆ ಅವ್ರದ್ದು ಅಪ್ಪರ್ ಹ್ಯಾಂಡ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅಂಡರ್ ಇಮ್ಮೆನ್ಸ್ ಆಫ್ ಪ್ರೆಷರ್ ನಿಮ್ಮ ಸಿಸ್ಟರ್ಸ್ದು ಅಪ್ಪರ್ ಹ್ಯಾಂಡ್ ಇರುತ್ತೆ. ಸೊ ಮಕರ ರಾಶಿಯವರು ನೀವು ಒಂದ್ ಸ್ವಲ್ಪ ಬಗ್ಬೇಕಾಗತ್ತೆ. ಶುಕ್ರನ ಆರಾಧನೆ ಮಾಡ್ಕೊಂಡ್ರೆ ಅದರ ಅವಶ್ಯಕತೆ ಇರಲ್ಲ. ಸೊ ಆದ್ರಿಂದ ಸ್ವಲ್ಪ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬಹುದಾಗತ್ತೆ. ಸೊ ಇಲ್ಲಿ ನೀವು ಶುಕ್ರನ ಆರಾಧನೆ ಮಾಡ್ಕೊಂಡ್ರೆ ಅಕ್ಕ ತಂಗಿಯರ ಜೊತೆಗೆ, ಅಣ್ಣ ತಮ್ಮಂದಿರ ಜೊತೆಗೆ ಇರುವ ಭಿನ್ನಾಭಿಪ್ರಾಯಗಳು, ಸಮಸ್ಯೆಗಳು, ಕಷ್ಟಗಳನ್ನು ಸರಿ ಮಾಡ್ಕೊಳ್ಬಹುದು. ಇಲ್ಲಿ ಶುಕ್ರನ ಆರಾಧನೆ ಮಾಡ್ಕೊಂಡ್ರೆ ನಿರುದ್ಯೋಗಿ ಆಗಿದ್ರೆ ಉದ್ಯೋಗ ಪಡಿಬಹುದು, ಉದ್ಯೋಗಿ ಆಗಿದ್ರೆ ಪ್ರಮೋಷನ್, ಸ್ಯಾಲರಿ ಹೈಕು ಎಲ್ಲದನ್ನೂ ಸಹ ಪಡಿಬಹುದು. ನಿಮ್ಮ ಮೇಲೆ ಬರುವ ಆಪಾದನೆಗಳನ್ನು ಸಹ ನೀವು ಎದುರಿಸಬಹುದು. ಸ್ವಲ್ಪ ಒತ್ತಡಗಳು ಮಾತ್ರ ಜಾಸ್ತಿ ಬರುತ್ತೆ ಅಷ್ಟೇ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ. ಅದೇ ರೀತಿಯಲ್ಲಿ ಕೈ ಹಾಕದ ಶುಕ್ರನ ಆರಾಧನೆ ಮಾಡ್ಕೊಂಡ್ರೆ ಕೈ ಹಾಕದ ಕೆಲಸಗಳಲ್ಲಿ ಯಶಸ್ವಿಯನ್ನು ಪಡೆಯಬಹುದು. ಯಶಸ್ವಿಯಾಗಿ ದುಡ್ಡಿಲ್ಲ ಅಂತ ನಿಂತೋಗಿದಂತ ನಿಮ್ಮ ಕೆಲಸಗಳೆಲ್ಲ ಸಡನ್ ಆಗಿ ದುಡ್ಡು ಸಿಕ್ಕು ಆ ಕೆಲಸಗಳು ಮುಂದುವರಿಯುತ್ತೆ. ಇನ್ನೇನಿಲ್ಲ ಸರ್, ದುಡ್ಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿಲ್ಸ್ಬಿಟ್ಟಿದ್ದೀನಿ ಸರ್, ದುಡ್ಡು ಒಂದು ಇದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತಿದೆ ಸರ್ ಅಂತ ಹೇಳ್ತಿರಲ್ಲ, ಅದೆಲ್ಲ ಸಹ ಸಾಲ್ವ್ ಆಗ್ತಕ್ಕಂಥದ್ದು ಇದೇ ಸಮಯದಲ್ಲೇ. ಸೊ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಶುಕ್ರನ ಆರಾಧನೆ ಏನು? ಶುಕ್ರನ ಆರಾಧನೆ ಏನ್ ಮಾಡ್ಬೇಕು? ಪ್ರತಿದಿನ ಶುಕ್ರ ಅಷ್ಟೋತ್ತರವನ್ನು ಪಡಿಸಿ, ಪ್ರತಿದಿನ ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ಬಹುದು ಅಥವಾ ಓದಬಹುದು. ಇಲ್ಲ ಸರ್ ತುಂಬಾ ದೊಡ್ಡ ಆಗತ್ತೆ, ಅಷ್ಟೊತ್ತು ಟೈಮ್ ಇಲ್ಲ ಅಂದ್ರೆ ದುರ್ಗಾ ಅಷ್ಟೋತ್ರ, ಲಕ್ಷ್ಮಿ ಅಷ್ಟೋತ್ರ, 2 ಅಷ್ಟೋತ್ರಗಳನ್ನ ಪಠಿಸಿ, ಶುಕ್ರ ಅಷ್ಟೋತ್ರಗಳನ್ನ ಪಠಿಸಿ. ಅಥವಾ ಮನೆ ಹತ್ರದಲ್ಲಿ ಯಾವ್ದಾದ್ರು ದೇವಸ್ಥಾನ ಇದ್ರೆ ನವಗ್ರಹಗಳಿದ್ದೇ ಇರುತ್ತೆ, ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಅದನೆ ಅಂದ್ರೆ ಸೂರ್ಯನ ಮುಂಭಾಗದಲ್ಲಿ ಮಧ್ಯದಲ್ಲಿ ಶುಕ್ರ ಇರ್ತಾನೆ. ಆ ಶುಕ್ರನಿಗೆ ಒಂದು ಫಲಪಂಚಾಮೃತ ಅಭಿಷೇಕ ಮಾಡಿಸಿ, ಬಿಳಿಯ ಬಣ್ಣದ ಹೂಗಳಲ್ಲಿ ಅರ್ಚನೆ ಮಾಡಿಸಿ, ಶುಕ್ರವಾರಗಳಲ್ಲಿ ಬಿಳಿಯ ಬಣ್ಣದ ವಸ್ತ್ರದಲ್ಲಿ ಅವರೆಯನ್ನ ದಾನ ಮಾಡಿ. ಈ ತರ ಶುಕ್ರ ಆರಾಧನೆಗಳು ಹಲವಾರು ರೀತಿಯಲ್ಲಿ ಮಾಡಬಹುದು. ಇಲ್ಲಾಂದ್ರೆ ಇನ್ನೂ ಪವರ್ಫುಲ್ ಅಂದ್ರೆ ಸ್ಫಟಿಕ ಧಾರಣೆ. ಖಂಡಿತವಾಗಿ ಮಕರ ರಾಶಿಯವರು ಸ್ಫಟಿಕ ಧಾರಣೆ ಮಾಡ್ಕೊಳ್ಳಿ, ಸ್ಫಟಿಕ ಮಾಲೆಯನ್ನು ಧಾರಣೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಾವು ಇನ್ನು ವಿಶೇಷವಾಗಿ ಇಂತಹ ಒಂದು ಸನ್ನಿಧಾನದಲ್ಲಿಯೇ ರುದ್ರನ ಆರಾಧನೆಯನ್ನ ಮಾಡಿ, ಶಿವರಾತ್ರಿ ಅಮಾವಾಸ್ಯೆ ಪರ್ವಕಾಲ ರುದ್ರನ ಆರಾಧನೆಯನ್ನ ಮಾಡಿ ಸ್ಫಟಿಕ ಪ್ರಸಾದವನ್ನೇ ಕಳಿಸ್ಕೊಡ್ತಾ ಇದ್ದೇವೆ, ಸ್ಫಟಿಕ ಬಾಣಲಿಂಗವನ್ನು ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರಿಗೂ ಸಹ ಲೈವ್ ಅಲ್ಲಿ ಹೆಸರಿಲ್ಲೇ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ. ಏನಪ್ಪಾ ಅದು ವಿಶೇಷವಾದಂತಹ ಪರಿಹಾರ ಅಂತಂದ್ರೆ, ಈಗ ನೇಪಾಳ ಪಶುಪತಿನಾಥನ ಸನ್ನಿಧಾನದಲ್ಲಿ ಏನಿದ್ದೇನೆ, ಇದೇ ಸನ್ನಿಧಾನದಲ್ಲಿ ಇಲ್ಲಿಯೇ ನಾವು ವಿಶೇಷವಾಗಿ ಶುಕ್ರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ, ಆಯುಷ್ ಹೋಮವನ್ನು ಮಾಡ್ತಾ ಇದ್ದೇವೆ, ಆಮೇಲೆ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ, ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಶಿವರಾತ್ರಿ ಮಹಾ ಅಮಾವಾಸ್ಯೆ, ಶಿವರಾತ್ರಿ ಅಮಾವಾಸ್ಯೆ, ಶಿವರಾತ್ರಿ 8ನೇ ತಾರೀಕು, ಅಮಾವಾಸ್ಯೆ ನಿಮಗೆ 10ನೇ ತಾರೀಕು. ಸೊ ಆದ್ರಿಂದ ಮಹಾಶಿವರಾತ್ರಿ ಅಮಾವಾಸ್ಯೆಗೆ ಪರ್ವಕಾಲದಂದು ನೇಪಾಳದ ಈ ಪಶುಪತಿನಾಥನ ಸನ್ನಿಧಾನದಲ್ಲಿ ವಿಶೇಷವಾಗಿ ನಾವು ಮಾಡ್ತಾ ಇರತಕ್ಕಂತಹ ರುದ್ರ ಹೋಮ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ವಿಶೇಷವಾಗಿ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ಶುಕ್ರ ಶಾಂತಿ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಸೊ ಆದ್ರಿಂದ ವಿಶೇಷವಾಗಿ ಈ ಎಲ್ಲ ಹೋಮ ಹವನಗಳಲ್ಲಿ ಸಂಕಲ್ಪ ಸೇವೆ ಕೊಡ್ತಕ್ಕಂಥವರೆಲ್ಲ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾನೇ ಖುದ್ದು ಸ್ವತಃ ಈ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ, ಲೈವ್ ಅಲ್ಲಿ ನೋಡ್ಬೋದು. ನೀವು ಮನೇಲಿ ಕೂತ್ಕೊಂಡು ನೇಪಾಳದಲ್ಲಿ ನಾನು ನಿಮ್ಮ ಹೆಸರು ಸಂಕಲ್ಪ ಮಾಡುವಂಥದ್ದು ನೋಡಬಹುದು. ಅದೇ ರೀತಿಯಲ್ಲಿ ನೀವು ಮನೇಲಿ ಕೂತ್ಕೊಂಡು ನಾವಿಲ್ಲಿ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಾಡುವ ಹೋಮವನ್ನು ನೀವು ನೋಡಬಹುದು. ಇಲ್ಲಿಂದ ಪ್ರಸಾದ ಹೋಮದ ಭಸ್ಮಗಳೆಲ್ಲ ನಿಮಗೆ ತಂದು ಕೊಡ್ತೇನೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂತಹ ಒಂದು ಸ್ಫಟಿಕ ಬಾಣಲಿಂಗ, ಈ ಸ್ಫಟಿಕ ಬಾಣಲಿಂಗವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವೆಗೂ ಕೊಡ್ತಾ ಇದ್ದೇನೆ. ಯಾಕೆ ಹೇಳಿದ್ನಲ್ಲ, ಶುಕ್ರನ ಆರಾಧನೆ ಮಾಡ್ಕೊಳ್ಬೇಕು, ಸ್ಫಟಿಕ ಧಾರಣೆ ಮಾಡ್ಕೊಳ್ಬೇಕು ಅಂತ. ಸ್ಫಟಿಕದಿಂದ ಶುಕ್ರನ ಅನುಗ್ರಹ ಸಿಗಲಿ ನಿಮಗೆ ಅಂತ ಹೇಳಿ ಈ ವಿಶೇಷವಾದಂತಹ ಸ್ಕ್ರೀನ್ ಕಾಣಿಸಿರುವ ಸ್ಫಟಿಕ ಬಾಣಲಿಂಗವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೂ ಸಹ ನಾವು ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಇನ್ನು ಬಹಳ ಮುಖ್ಯವಾಗಿ ನಾನು ಇಲ್ಲಿಂದ
10ನೇ ತಾರೀಕು ಹೋಮ ಆಗುತ್ತೆ ಅಂದ್ರೆ 11ನೇ ತಾರೀಕು ನಾನು ಇಲ್ಲಿಂದ ಹೊರಡ್ತಾ ಇದ್ದೇನೆ. 12ನೇ ತಾರೀಕು ಬೆಳಗ್ಗೆ ನಾವು ಇಲ್ಲಿಂದ ನಾನು ಬೆಂಗಳೂರು 11ನೇ ತಾರೀಕೆ ರೀಚ್ ಆಗ್ತೇನೆ. 12ನೇ ತಾರೀಕು ನಾನು ಪ್ರಸಾದವನ್ನ ಅಥವಾ 13ನೇ ತಾರೀಕು ನಾನು ಬೆಂಗಳೂರಿನಿಂದ ಪ್ರಸಾದವನ್ನ ಕಳಿಸ್ಕೊಟ್ಬಿಡ್ತೇನೆ ಎಲ್ಲರಿಗೂ ಸಹ. ಸೊ ಆದ್ರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಒಳ್ಳೇದಾಗ್ಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಜಯ ಪಶುಪತಿನಾಥ್.